ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇದಂತೂ ಕಂಟಿನ್ಯೂಸ್ ಆಗಂತೂ ಇಲ್ಲ ವ್ಲಾಗು. ಸೊ ಒಂದೊಂದು ದಿನ ವ್ಲಾಗ್ ಸ್ಟಾರ್ಟ್ ಮಾಡಿರ್ತೀನಿ, ಬಟ್ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಿರಲ್ಲ. ಅದೇ ಥರ ಒಂದು 3-4 ದಿನದ ವ್ಲಾಗ್ನ ಇಲ್ಲಿ ಈ ಒಂದು ವ್ಲಾಗಲ್ಲಿ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ದಯವಿಟ್ಟು ಬೈಕೋಬೇಡಿ ಆಯಿತಾ. ಸೊ ನನಗೆ ಗೊತ್ತು, ಐ ಮೀನ್ ನೀವು ಬೈಕೊಂತೀರ ನನಗೆ ಗೊತ್ತು, ಬಟ್ ಇವತ್ತಿನ ವ್ಲಾಗ್ ಅಂತೂ ಅದೊಂಥರ ಮಿಕ್ಸ್ಡ್ ಇದ್ರ ಥರ ಇರುತ್ತೆ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಪ್ರತಿ ಸಲ ಶೇರ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀನಿ, ಕಂಟಿನ್ಯೂ ಮಾಡೋಕ್ಕಾಗಿರಲ್ಲ. ಇದು ಬಂದು ಒಂದಿನ ನಾನು ಬೀಗ್ ರೂಟಿಗೆ ಹೋಗಬೇಕಿತ್ತು. ಆವತ್ತು ಹೋಗ್ತಾ ಆನ್ ದಿ ವೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ತುಂಬ ಹಸ್ಬಿಟ್ಟಿತ್ತು, ನನಗೆ ಹೊಟ್ಟೆ ಹಸ್ದುಬಿಟ್ಟಿತ್ತು. ಸೊ ನಾನಲ್ಲಿ ಡಾಲ್ಫಿನಲ್ಲಿ ಏನಾದರೂ ತೊಗೋಣ ಅಂತ ಅಂದ್ಬಿಟ್ಟು ತಿನ್ನೋದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಹೊರಟಿದ್ದೇನೆ ಮಧ್ಯಾಹ್ನ ಆಗಿತ್ತು, ಹೊಟ್ಟೆ ಆಲ್ರೆಡಿ ಹಸಿವಾಗಿತ್ತು. ಸೊ ನಾನು ಏನಾದರೂ ತಿನ್ನಲೇಬೇಕಿತ್ತು. ತಿನ್ನೋಣ ಅಂತ ಅಂದ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಥರ ತೊಗೊಂಡೆ. ಕೊರಿಯನ್ ಚೀಸ್ ಇದು ತೊಗೊಂಡಿದ್ದೆ, ತೊಗೊಂಡಿದ್ದೆ. ಅದೊಂಥರ ಡಿಫ್ರೆಂಟಾಗಿ ಇದೆಲ್ಲ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇಬ್ಬರು ಮಾತಾಡಿಕೊಂಡು ಹಾಗೆ ಹೋಗ್ತಾ ಇದ್ವಿ. ಮಕ್ಕಳು ಇಬ್ಬರು ಯಾರನ್ನೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಸೊ ಇಬ್ಬರೇ ಹೋಗ್ತಾ ಇದ್ದಿದ್ದು. ಆ್ಯಂಡ್ ನಂಗೆ ಹೊಟ್ಟೆ ಹಸ್ತಿತ್ತು ಅಂತ ಹೇಳಿದ್ನಲ್ಲ, ಸೊ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ. ಇನ್ನು ಬೀಗ್ ರೂಟಕ್ಕೆ ಹೋಗ್ತಿರೋದು ಅಂತ ಅಂದರೆ ಅಲ್ಲಿ ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡೋದಿತ್ತು. ಬಟ್ ಈಗ ಸದ್ಯಕ್ಕೆ ಏನಾದರೂ ಸ್ವಲ್ಪ ಹೊಟ್ಟೆ ತುಂಬಬೇಕಲ್ಲ ಅಂತ ಅಂದ್ಬಿಟ್ಟು ಲೈಟಾಗಿ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ. ಪೇಸ್ಟ್ರಿ ಮತ್ತು ಬನ್ನೇನೋ ತೊಗೊಂಡಿದ್ದೆ. ಅದನ್ನ ಟೇಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ, ಈ ಒಂದು ವ್ಲಾಗ್ ಬಂದು ಒಂಥರ ಏನಂತ ಹೇಳ್ತಾರೆ, ಮಿಕ್ಸ್ ಆಗಿರುವಂಥ ಚಿತ್ರಾನ್ನದ ಥರ. ಎಲ್ಲ ದಿನದ್ದು ಒಂದೊಂದು ಚೂರು ಇರುತ್ತೆ. ದಯವಿಟ್ಟು ಕ್ಷಮಿಸಿ. ಅಲ್ಲಿ ನನಗೆ ಎಲ್ಲ ಕ್ಲಾರಿಟಿ ಇಲ್ಲ ಅದು ಯಾವ್ಯಾವ ದಿನದ್ದು ಏನು ಎತ್ತ ಅಂದ್ಬಿಟ್ಟು. ಬಟ್ ಮಾಡಿ ಇಟ್ಕೊಂಡಿರೋ ಕ್ಲಿಪ್ಸ್ನೆಲ್ಲ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಖಂಡಿತವಾಗ್ಲಿ ನಾನು ಕೂಡ ನಿಮ್ಮನ್ನು ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ನನ್ನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಾನು ರೆಗ್ಯುಲರಾಗಿ ವ್ಲಾಗ್ ಹಾಕಿದೆ. ಪ್ರತಿ ಸಲ 9 ಗಂಟೆ ಆಯಿತು ಅಂತಂದರೆ ನಾನು ವ್ಲಾಗ್ ಹಾಕ್ಬಿಡ್ತಾಯಿದ್ದೆ ಕಂಟಿನ್ಯೂಸ್ ಆಗಿ 1-2-3 ತಿಂಗಳು. ಆದರೆ ಅದಾದಮೇಲೆ ನನಗೆ ಕರೆಕ್ಟಾಗಿ ಮಾಡೋದಕ್ಕೆ ಆಗಲಿಲ್ಲ ವ್ಲಾಗ್ನ. ಸೊ ಬಂದ್ವಿ, ಅಲ್ಲಿ ನನ್ನ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಊಟಕ್ಕೆ ಕೂತ್ಕೊಂಡ್ವಿ. ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂಷನ್ ಆಗಲಿಲ್ಲ. ನಾನು ನೆಕ್ಸ್ಟ್ ಇನ್ನೊಂದು ದಿನದ್ದು ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋವಂಥದ್ದು. ಸೊ ನಾನು ನಿಮಗೆ ನಾವು ಸೈಟ್ ತೊಗೊಳ್ತಿರೋದ್ರ ಬಗ್ಗೆ ಎಲ್ಲ ತುಂಬ ಹೇಳಿದ್ದೆ. ಅದರಿಂದ ತುಂಬ ಸ್ಟ್ರಗಲ್ ಇದೆ. ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟಪಡ್ತೀವೋ ಅದೇ ಥರ ಇನ್ನೊಂದು ಜಾಗ ಅಂತ, ಭೂಮಿ ಅಂತ ಖರೀದಿ ಮಾಡೋದು ಅಷ್ಟು ದೊಡ್ಡ ವಿಚಾರ ಆಗಿರಲಿಲ್ಲ. ಆ್ಯಂಡ್ ತುಂಬ ಸಲ ಕೇಳ್ತಾ ಇರ್ತೀರಾ, ರಮ್ಯಾ ನೀವು ಏನು ಇಷ್ಟೊಂದು ಗೋಲ್ಡ್ ತೊಗೋತೀರಾ ಅಂತ. ಆದರೆ ನನ್ನ ಗೋಲ್ಡನ್ನೆಲ್ಲ ಮೈ ತುಂಬ ಹಾಕ್ಕೊಂಡು ಸುತ್ತಾಡಿಕೊಂಡು ಶೋ ಆಫ್ ಮಾಡಿಕೊಂಡು ಮಾಡೋದಕ್ಕೆ ಖಂಡಿತವಾಗ್ಲೂ ಅಲ್ಲ. ನಾನು ಒಂದೇ ಸಲ ನಾವು ಭೂಮಿ ಅಂತನೋ ಇನ್ನೊಂದು ತೊಗೊಳೋದಕ್ಕೆ ನಮಗೆ ಆಗಲ್ಲ. ಆದರೆ ಇದನ್ನು ನಾವು ಚಿನ್ನನ ಹನಿ ಹನಿ ಸೇರಿದರೆ ಹಳ್ಳ ಅನ್ನೋ ಥರ ಸಣ್ಣ ಪುಟ್ಟದನ್ನು ಈಗ 1 ಗ್ರಾಮು, 3 ಗ್ರಾಮು, 4 ಗ್ರಾಮು, 5 ಗ್ರಾಮ್ ಅಂತ ಸಣ್ಣ ಪುಟ್ಟದೆಲ್ಲ ನಾವು ತೊಗೊಂಡಿಟ್ಕೊಂಡಿದ್ರೆ, ಈ ಥರದ್ದೇನೋ ಒಂದು ಪ್ರಾಪರ್ಟಿನ ತೊಗೋಬೇಕಾದ್ರೆ ನಮಗೇನಾದರೂ ಅದು ತುಂಬ ಚೆನ್ನಾಗಿ ಸೇಲ್ ಆಗುವಂಥ ಮೂಮೆಂಟ್ ಇದ್ದರೆ ಸೇಲ್ ಮಾಡ್ಬೋದು, ಅಥವಾ ಏನಾದರೂ ಒಂದು ಕಷ್ಟಕ್ಕೆ. ಬಟ್ ಯಾರ ಹತ್ರನೂ ಕೈ ಚಾಚುವಂಥ ಪರಿಸ್ಥಿತಿ ಅಂತೂ ಬರಲ್ಲ. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ದೀನಿ, ನಮಗೆ ಏನೇ ಒಂದು ಮನೆಗೆ ಒಂದು ವಸ್ತುನ ತೊಗೋಬೇಕಾದ್ರೆ ಆಗಿರ್ಬೋದು, ಅಥವಾ ಏನೇ ಒಂದು ಬೈ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ನಮಗೆ ಇರೋವಂಥ ಸಂಬಂಧಿಕರು ಎಲ್ಲರೂ ಕೂಡ ಯಾರೂ ಇಲ್ಲದೆ ಇರೋರಂಗೆ ಆಗ್ಬಿಟ್ಟಿರ್ತಾರೆ. ಅವ್ರು ಯಾರೂ ಆ ಮೂಮೆಂಟಲ್ಲಿ ಕಾಣಿಸ್ಕೊಳ್ಳೋದು ಇಲ್ಲ ಅಂತ ಅಂದರೆ, ನಮ್ಮ ಕಷ್ಟಕ್ಕೆ ಅಂತ ಅಂದರೆ ನಾವು ಯಾರನ್ನೂ ಕೇಳೋಕ್ಕೆ ಆಗಲ್ಲ. ಕೇಳಿದ್ರೂ ಅಲ್ಲಿ ಪ್ರಯೋಜನ ಇಲ್ಲ. ಕಷ್ಟ ಅಂತ ಅಂದರೆ ನಾವೇನು ಬೀದಿಗೆ ಬಂದುಬಿಟ್ಟಿರಲ್ಲ, ಅಥವಾ ಕುಡಿಯೋದಕ್ಕೋ ತಿನ್ನೋದಕ್ಕೋ ಶೋಕಿ ಮಾಡೋದಕ್ಕೋ ಕೇಳಿರಲ್ಲ. ಏನೋ ಮಕ್ಕಳು ಅಸೆಟ್ ಮಾಡ್ತಾಯಿದ್ದಾರೆ, ಏನೋ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ, ನಮ್ಮ ಕೈಲಾದಷ್ಟು ನಾವೇನಾದರೂ ಸಹಾಯ ಮಾಡೋಣ ಅನ್ನೋ ಮನಸ್ಥಿತಿ ಅಂತೂ ಯಾರಿಗೂ ಇರೋದಿಲ್ಲ. ಹಂಗಂತ ಅವ್ರು ಮಾಡಲೇಬೇಕು ಅಂತ ಏನಿಲ್ಲ. ಬಟ್ ಕೆಲವು ಪರಿಸ್ಥಿತಿಲಿ ನಾವೇ ಬಾಯಿ ಬಿಟ್ಟು ಕೇಳಿದಾಗ ನಮಗೂ ಅದು ಹರ್ಟ್ ಆಗುತ್ತೆ. ಅದೊಂಥರ ಅಂದರೆ ಇಲ್ಲಿ ಜೀವನ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಈ ಥರ ಆಗ್ಬಿಟ್ಟೈತೆ ಲೈಫು. ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ನಿಮ್ಗೆ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಯಾರೂ ಇಲ್ದಿರೋವನಿಗೆ ಭಗವಂತ ಇದ್ದೇ ಇರ್ತಾನೆ. ಅವನ ದಾರಿನ ತೋರಿಸ್ತಾನೆ. ಏನೋ ಒಂದು ಆಗುತ್ತೆ. ನಮ್ಗೆ ಯಾವುದೋ ಮುಖಾಂತರ ಭಗವಂತ ಬಂದು ಕೈ ಹಿಡಿತಾನೆ. 4 ದಿನ ಕಷ್ಟ ಇರುತ್ತೆ, ಅದರಿಂದ ಒಂದಲ್ಲ ಒಂದಿನ ಹೊರಗಡೆ ಬರ್ತೀವಿ. ಯಾಕಂದರೆ ಇದು ಬೇರೆ ಏನೋ ಶೋಕಿ ಮಾಡೋದಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಲ್ಲ.
ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅನ್ನೋದು ನಮ್ಮ ಇಂಟೆನ್ಷನ್ ಅಷ್ಟೇ. ಸೊ ಫೈನಲಿ ಇವತ್ತು ನಮ್ಮ ಬಹುದಿನದ ಮತ್ತೊಂದು ಕನಸು ಈಡೇರಿದೆ. ರಿಜಿಸ್ಟ್ರೇಷನ್ ಆಯಿತು. ನೀವೆಲ್ಲ ಕೇಳ್ತಾ ಇದ್ರಿ, ರಮ್ಯಾ ಸೈಡ್ ಬಗ್ಗೆ ಹೇಳ್ತೀನಿ ಅಂದ್ರಿ, ಎಲ್ಲಿ ಹೇಳಲೇ ಇಲ್ವಲ್ಲ ಅಂತ. ನಮಗದು ಸ್ವಲ್ಪ ತಡ ಆಯಿತು ರಿಜಿಸ್ಟ್ರೇಷನ್ ಆಗೋದಕ್ಕೆ, ಯಾಕಂದರೆ ಟೆಕ್ನಿಕಲ್ ಇಶ್ಯೂಸಿಂದ ಖಾತಾದೆಲ್ಲ ಸ್ವಲ್ಪ ಡಿಲೇ ಆಗಿದ್ದರಿಂದ. ಸೊ ಸಮಯ ಅಂತ ಇರುತ್ತಲ್ವ, ಯಾವ ಸಮಯಕ್ಕೆ ಏನಾಗಬೇಕು ಅದೇ ಸಮಯಕ್ಕೆ ಆಗೋದು. ಫೈನಲಿ ಇವತ್ತು ರಿಜಿಸ್ಟ್ರೇಷನ್ ಆಯಿತು. ನನ್ನ ಮುಖದಲ್ಲಿ ಒಂದು ಖುಷಿನ ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಬಂದಿದ್ದು ಬೋರ್ ತೆಗ್ಸೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ಸೈಡ್ ಹತ್ರ ಬೋರ್ ತೆಗ್ಸ್ತಿದ್ದೀವ ಅಂತ ಅಂದ್ಕೊಬಿಡಿ, ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ನಮ್ಮ ಅಕ್ಕ ಅವರು ಆಲ್ರೆಡಿ ಈಗ ಭೂಮಿ ಪೂಜೆ ಮಾಡಿದ್ದಾರೆ ಅಲ್ವಾ, ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಅವರು ಇವತ್ತು ಬೋರ್ ತೆಗೆಸ್ತಾ ಇದ್ದಾರೆ. ಅಲ್ಲಿಗೆ ಬಂದ್ವಿ. ನಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲಿ. ಈಗ ಅವರು ನೀರು ಬರುತ್ತಾ ಏನು, ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡ್ತಾಯಿದ್ದಾರೆ. ಟೆಕ್ನಾಲಜಿ ಎಷ್ಟೇ ಮುಂದುವರಿದ್ರು ಈ ಥರ ಹಳೆ ಸಂಪ್ರದಾಯಗಳು ಕೂಡ ಒಂದಷ್ಟು ಉಳ್ಕೊಂಡಿದೆ. ಅದರಲ್ಲಿ ಹಿಂಗೆ ಗೊತ್ತಾಗುತ್ತೆ. ನಾವೆಲ್ಲ ಜಿಯೋಲಜಿಸ್ಟ್ನ ಕರೆಸಿದ್ವಿ ನಮ್ಮ ಮನೆಗೆ ಬೋರ್ನ ತೆಗೆಸ್ಬೇಕಾದ್ರೆ. ಇಲ್ಲಿ ಈ ಥರ ಹಿಂಗೆ ಬಂದಿದ್ದರು. ಒಂಥರ ಖುಷಿ ಆಗ್ತಾಯಿತ್ತು ನನಗೂ. ಇವತ್ತು ನಮ್ಮ ಡ್ಯಾಡಿ ಇದ್ದಿದ್ರೆ, ನಮ್ಮ ಅಮ್ಮನಿಗೂ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ ಅವ್ರಿಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತ. ನಮ್ಮ ಡ್ಯಾಡಿ ಇದ್ದಿದ್ರೆ ಅವ್ರಿಗೂ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ಏನು ಮಾಡೋದು, ದೇವರು ಒಳ್ಳೆಯವರಿಗೆ ಜಾಸ್ತಿ ಕಾಲ ಕೊಡೋದಿಲ್ಲ. ಅದೇನೋ ಒಳ್ಳೆ ಮರಗಳಿಗೆ ಕೊಡಲಿ ಪೆಟ್ಟು ಅಂತ ಹೇಳ್ತಾರಲ್ಲ, ಹಾಗೆ ಒಳ್ಳೆಯವರು ಫಸ್ಟು ಹೊರಟೋಗುವಂಥದ್ದು. ಅದನ್ನಂತೂ ನಾನು ತುಂಬ ಮಿಸ್ ಮಾಡ್ಕೊತೀನಿ ನಮ್ಮ ಡ್ಯಾಡಿನ. ಲೈಫಲ್ಲಿ ಏನೇ ಒಂದನ್ನು ಮಾಡಿದಾಗಲೂ ಕೂಡ ಅವ್ರು ಇದ್ದಿದ್ರೇ ಬೇರೆ ಥರ ಅಂತ ಅನಿಸುತ್ತೆ ನನಗೆ. ಬಟ್ ಅವರು ಎಲ್ಲನೂ ನೋಡ್ತಾ ಇರ್ತಾರೆ ಆಯಿತಾ, ಅವರು ಎಲ್ಲನೂ ನೋಡ್ತಾ ಇರ್ತಾರೆ, ನಮ್ಮ ಜೊತೆಲೇ ಇರ್ತಾರೆ, ನಮಗೆ ಸಪೋರ್ಟಿವ್ ಆಗಿ ಇದ್ದು ನಮಗೆ ಎಲ್ಲ ನಡೆಸ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ಇನ್ನೇನು ಸಮಾಧಾನ ಮಾಡ್ಕೋಬೇಕು ಅಷ್ಟೇ. ಇನ್ಯಾವುದು ಕೂಡ ನಮ್ಮ ಕೈಯಲ್ಲಿ ಇಲ್ಲ. ಆದರೆ ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಯಾವ ರೇಂಜ್ಗಿತ್ತು ಅಂದರೆ ನಾವೆಲ್ಲ ಛತ್ರಿ ಹಿಡ್ಕೊಂಡು ನಿಂತಿದ್ವಿ, ಅಷ್ಟರ ಮಟ್ಟಿಗೆ ಬಿಸಿಲಿದ್ದಿದ್ದು. ಬಟ್ ಖುಷಿ, ಒಂದು ನೀರು ಬರುತ್ತೆ ಅಂತ ಅಂದಾಗ ಒಂಥರ ಖುಷಿ ಅಲ್ವಾ. ಅದೆಲ್ಲ ಅವರು ಪಾಯಿಂಟೆಲ್ಲ ಮಾರ್ಕ್ ಮಾಡಿಕೊಟ್ಟು ಎಲ್ಲ ಪೊಸಿಷನಿಗೆಲ್ಲ ಇಟ್ಕೊತಾ ಇದ್ದಾರೆ. ಈಗ ಅಕ್ಕ ಅವರು ಕೂಡ ಅದಕ್ಕೆ ಪೂಜೆ ಮಾಡಬೇಕಲ್ವ. ನನಗೆ ನಾವು ಮನೆ ಕಟ್ಟಬೇಕಾದ್ರೆ ಈ ದಿನಗಳೆಲ್ಲ ಪಾಸಾಗಿತ್ತಲ್ವ, ಆ ದಿನಗಳೆಲ್ಲ ನೆನಪಾಗ್ತಾಯಿತ್ತು. ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಒಳ್ಳೆಯದನ್ನೋದು ಹಾಗೆ ಆಗುತ್ತೆ. ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಬೇಗ ಒಳ್ಳೆಯದಾಗುತ್ತೆ. ಸೊ ತಾಳ್ಮೆಯಿಂದ ಇರೋದು ಖಂಡಿತವಾಗ್ಲೂ ಸುಮ್ಮನೆ ವಿಷಯ ಅಲ್ಲವೇ ಅಲ್ಲ. ಮನುಷ್ಯನಿಗೆ ತಾಳ್ಮೆ ಅನ್ನೋದು ಇರೋವಂಥದ್ದು ಇದೆಯಲ್ಲ, ನಮ್ಗೆ ಎಷ್ಟೇ ನೋವಾಗ್ತಾಯಿದ್ರು ಅದನ್ನು ಸಹಿಸ್ಕೊಂಡು ನಮಗೂ ಒಂದಲ್ಲ ಒಂದಿನ ಒಳ್ಳೇದು ಬರುತ್ತೆ ಅಂತ ಕಾಯೋದೈತಲ್ಲ, ಅದು ಸುಮ್ಮನೆ ಅದು ವಿಷಯ ಅಲ್ಲ. ಭರವಸೆನ ಇಟ್ಕೊಂಡು ಬದುಕುವಂಥದ್ದು. ಆ್ಯಂಡ್ ಫೈನಲಿ ಆ ದಿನ ಬರುತ್ತೆ. ಇವತ್ತು ಅವರು ಕೂಡ ಮನೆ ಕಟ್ತಾ ಇದ್ದಾರೆ. ನನಗೂ ಆ ವಿಚಾರದಲ್ಲಿ ತುಂಬಾ ಖುಷಿ ಇದೆ. ಆ್ಯಂಡ್ ನಾನು ನಿಮಗೆ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾವು ಪ್ಲಾಟ್ ಏನು ತೊಗೊಬೇಕು ಅಂತ ಅಂದ್ಕೊಂಡಿದ್ವಿ, ಎಲ್ಲಿ ತೊಗೊಂಡ್ವಿ, ಏನು ಎತ್ತ, ಇದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ಕೊಡ್ತೀನಿ. ಕಷ್ಟಪಟ್ಟರೆ ಯಾವತ್ತೂ ದೇವರು ನಾವು ನಿಷ್ಠೆಯಿಂದ ಇದ್ದು ಕಷ್ಟಪಟ್ಟು ದುಡಿದ್ರೆ ಯಾವತ್ತಿದ್ರೂ ದೇವ್ರ ಕೈ ಹಿಡಿತಾರೆ. ನಾವು ಎಲ್ಲ ಥರದ ಅನುಭವಗಳು ಕೂಡ ನಮ್ಗೆ ಆಗ್ತಾಯಿದೆ. ನಾವೇನು ತುಂಬ ಅನುಭವಸ್ಥರು ಅಥವಾ ಇನ್ನೊಂದು ಏನೋ ಅಲ್ಲ. ನಾವು ಚಿಕ್ಕವರೇನೆ, ಮದುವೆ ಆಗಿ 7 ವರ್ಷ ಆಗುತ್ತೆ ಈಗ ಜೂನ್ ಬಂದರೆ. ಆ 7 ವರ್ಷದಲ್ಲಿ ಎಲ್ಲ ಥರದ ಅನುಭವಗಳನ್ನೂ ಕೂಡ ಪಡ್ಕೊಂಡಿದ್ದೀವಿ. ಏನಂತ ಅಂದರೆ, ನಮಗೆ ಒಂದು ಯಾವಾಗಲೂ ನಾನು ನವೀನ್ ನಂಬ್ತೀವಿ, ಗೆದ್ದಾಗ ಹಿಗ್ಗದೆ ಸೋತಾಗ ಕುಗ್ಗದೆ ಸಮಾನವಾಗಿ ಯಾವಾಗಲೂ ಇರಬೇಕು ಅಂತ. ಸೊ ನಮಗೇನೋ ಒಂದು ಒಳ್ಳೇದಾಯಿತು, ಏನೋ ಒಂದು ಮಾಡಿದ್ವಿ ಅಂದಾಗ ಫುಲ್ಲು ಹಿಗ್ಗಿ ಖುಷಿ ಪಟ್ಕೊಂಡು, ನಮಗೇನೋ ಒಂಚೂರು ಕೆಟ್ಟದಾದಾಗ ದುಃಖ ಪಡೋದು ಇದೆಯಲ್ಲ, ಅದು ತಪ್ಪು ಆಯಿತಾ. ಸೊ ಯಾವಾಗಲೂ ಒಂದೇ ಥರ ಇರಬೇಕು. ಮತ್ತು ಜೀವನದಲ್ಲಿ ಯಾವತ್ತೂ ಹೋಪ್ಸ್ ಕಳ್ಕೊಬಾರ್ದು. ಒಳ್ಳೇದು ಹಾಗೇ ಆಗುತ್ತೆ ಅನ್ನೋ ಭಾವನೆ ಮತ್ತು ಭರವಸೆನ ಇಟ್ಕೊಂಡು ಲೈಫಲ್ಲಿ ಬದುಕಬೇಕು. ಯಾರ ವಿಚಾರಕ್ಕೂ ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ಯಾರನ್ನೂ ನಾವು ಸ್ಯಾಟಿಸ್ಫೈ ಮಾಡೋದಕ್ಕೆ ಆಗೋದೇ ಇಲ್ಲ. ಅದಂತೂ ಸತ್ಯ. ನೀವು ಏನೇ ಮಾಡಿದ್ರೂ ಇಲ್ಲಿ ಏನೂ ಇದಾಗಲ್ಲ. ನಮ್ಮ ಆತ್ಮ ಶುದ್ಧಿಯಾಗಿರಬೇಕು. ನಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಪರರನ್ನು ಮೆಚ್ಚಿಸೋದಕ್ಕೆ ಹೋದರೆ ನಾವು ಏನು ಮಾಡಿದ್ರೂ ಸಾಲಲ್ಲ. ನಮಗೇನು ಅನಿಸುತ್ತೆ ಅದನ್ನು ಮಾಡಿಕೊಂಡು ಒಳ್ಳೆತನದಿಂದ ಬದುಕಬೇಕು. ಆವಾಗ ಲೈಫ್
ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗಂತ ನಮ್ಮ ಲೈಫಲ್ಲಿ ಏನೂ ಸ್ಟ್ರಗಲ್ ಇಲ್ಲ ಏನಿಲ್ಲ ನೀವು ಅಂತ ಅಂದ್ಕೋಬಿಡಿ. ನೀವು ನೋಡೋದಿಲ್ಲಿ ಜಸ್ಟ್ ಒಂದು 10-15 ನಿಮಿಷ, ಮ್ಯಾಕ್ಸಿಮಮ್ 20-30 ನಿಮಿಷದ ವಿಡಿಯೋನ ನೋಡ್ಬೋದು. ಅದು ಬಿಟ್ಟು ಲೈಫಲ್ಲಿ ಆಚೆ ಅಂತ ಇಲ್ಲಿ ನಾವು ಆದಷ್ಟು ಖುಷಿ ವಿಚಾರಗಳನ್ನ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಇದ್ರ ಹಿಂದೆ ಸಾಕಷ್ಟು ನೋವಿನ ವಿಚಾರಗಳು ಅಡಗಿರುತ್ತೆ. ಸೊ ತುಂಬ ಹೇಳ್ತಾ ಇದ್ದಿದ್ದು ನೀವು ವ್ಲಾಗ್ ಮಾಡ್ತಿಲ್ಲ ಯಾಕೆ ನನಗೆ ಪರಿಸ್ಥಿತಿಗಳು ಕೆಲವೊಂದು ತುಂಬಾ ಬದಲಾವಣೆಗಳು ತುಂಬಾ ಏನೇನೋ ಆಯಿತು ಲೈಫಲ್ಲಿ. ನಾನು ಟ್ರೈ ಮಾಡ್ತೀನಿ ಆಯಿತಾ ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡೋಕ್ಕೆ. ಸ್ಟಾರ್ಟ್ ಆಗಿದ ತಕ್ಷಣ ಫುಲ್ಲು ಅದು ಮಣ್ಣೆಲ್ಲ ಬರ್ತಾಯಿತ್ತು, ನೀರು ಕೂಡ ಬಂತು. ಸೊ ಅದಾದಮೇಲೆ ಇನ್ನು ನೆಕ್ಸ್ಟ್ ನಾನು ಇನ್ನೊಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ಇದು ನಾನು ಹೇಳಕ್ಕೆ ಕೊಟ್ಟಿರೋದು ಕದಮ್ಸ್ ಕಿಚನ್ ಬಗ್ಗೆ. ಸೊ ರಾಜ್ಕುಮಾರ್ ರೋಡಲ್ಲಿ ಇದು ನಮ್ಮ ಮೈಸೂರಲ್ಲಿ ಈಗ ಇದೊಂದು ಫುಡ್ ಟ್ರಕ್ ಓಪನ್ ಆಗಿದೆ. ಇದು ಬಂದು ನನ್ನ ಫ್ರೆಂಡ್ದೇನೆ. ಸೊ ತುಂಬಾ ಚೆನ್ನಾಗಿ ಇರುತ್ತೆ. ಹೋಮ್ ಮೇಡ್ ಫುಡ್ ಅಂತಲೇ ಹೇಳ್ಬೋದು. ನೀವೇನಾದರೂ ಹೊರಗಡೆ ತಿನ್ನಬೇಕು, ಬಟ್ ನಂಗೆ ಹೋಮ್ ಮೇಡ್ ಫುಡ್ ಬೇಕು, ಹೆಲ್ದಿಯಾಗಿರೋವಂಥ ಚೆನ್ನಾಗಿರೋವಂಥ ಫುಡ್ಡನ್ನು ತಿನ್ನಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಕದಮ್ಸ್ ಕಿಚನ್ಗೆ ಹೋಗ್ಬೋದು. ತುಂಬ ವೆರೈಟಿ ಬಿರಿಯಾನಿ ಇರ್ಬೋದು, ಕಬಾಬ್ ಇರ್ಬೋದು, ಲಾಲಿಪಪ್ಪು, ಸೂಪು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ನಾವು ತುಂಬ ದಿನದಿಂದ ಒಂದು ಓಪನ್ ಆಗಿ ಸುಮಾರು ದಿನ ಆಗಿತ್ತು, ಬಟ್ ನಾವು ಟೇಸ್ಟ್ ಮಾಡಬೇಕು ಬಂದು ಅಂತ ಅಂದ್ಕೊಂಡು ಟೇಸ್ಟ್ ಮಾಡೇ ಇರಲಿಲ್ಲ. ಸೊ ಬನ್ನಿ ಹೋಗೋಣ ಇವತ್ತು ಅಂತ ಅಂದ್ಕೊಂಡು ಬಂದಿದ್ವಿ. ಈಗ ಆರ್ಯನ್ಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಎಲ್ಲರೂ 4 ಜನ, ಜೊತೆಗೆ ಚಿಂಟುನು ಕೂಡ ನಮ್ಮ ಜೊತೆ ಬಂದಿದ್ಲು. ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ರು ಮತ್ತು ಟೇಸ್ಟು ಅಷ್ಟೇ, ಫುಡ್ಡು ತುಂಬ ಚೆನ್ನಾಗಿತ್ತು. ಸೊ ನೀವು ಯಾರಾದರೂ ಆ ಕಡೆ ಹೋಗ್ತಾ ಇದ್ದರೆ ಅಥವಾ ಮೈಸೂರಿಗೆ ಈವ್ನಿಂಗ್ ಟೈಮ್ ಇರುತ್ತೆ, ಇದು ಬಂದಾಗಂತೂ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇಲ್ಲಿ ಕಬಾಬು ಮತ್ತು ಏನೇನು ಲಾಲಿಪಪ್ಪೆಲ್ಲ ಸಖತ್ ಇಷ್ಟ ಆಯಿತು. ನಮ್ಮ ಅಥರ್ವನು ಫುಲ್ ಇಷ್ಟಪಟ್ಟು ತಿಂದ. ನನಗಂತೂ ಕಬಾಬ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ ಅಂತ ಅನಿಸ್ತು. ಬೇರೆ ಕಡೆ ಎಲ್ಲ ತಿಂದಿದ್ದೀವಲ್ಲ ಅದೆಲ್ಲ ಅಷ್ಟೊಂದು ಇಲ್ಲಿ ತಿಂದಂಗೆ ಅನಿಸ್ಲಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ನನಗೆ ಫುಡ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಫ್ರೆಂಡ್ಸ್, ಇದಾಗಿತ್ತು ಈ ವ್ಲಾಗ್. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾನು ಆಗಲೇ ಹೇಳ್ದಾಗೆ ಇದೊಂಥರ ಮಿಕ್ಸ್ ವ್ಲಾಗ್ ಆಗಿಬಿಟ್ಟೈತೆ. ಬಟ್ ನೀವು ಅದನ್ನು ಅರ್ಥ ಮಾಡಿಕೊಂಡು ವ್ಲಾಗ್ ನೋಡ್ತೀರಾ ಆ್ಯಂಡ್ ನನಗೂ ಕೂಡ ವ್ಲಾಗ್ ಮಾಡೋದಕ್ಕೆ ಮೋಟಿವೇಟ್ ಮಾಡ್ತೀರಾ ಅಂತ ಅಂದ್ಕೊಂಡು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸ್ವೀಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಏನಾದರೂ ಒಂದು ಬಿಸ್ನೆಸ್ ಮಾಡಿದಾಗ ಅದರಲ್ಲಿ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಏನೇನೋ ಅಂದ್ಕೊಂಡು ಮಾಡ್ತಾರೆ, ಬಟ್ ಅದರಿಂದ ಶ್ರಮ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಸೊ ನಾನು ಅವರಿಗೆ ವಿಶ್ ಮಾಡಿದೆ, ಏನೋ ಒಂದು ಕನಸಿಟ್ಕೊಂಡು ಇದೊಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದೀರಾ, ಎಲ್ಲ ಒಳ್ಳೆಯದೇ ಆಗಲಿ, ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನವೀನ್ ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ.